25,396 ಕೋಟಿ ವಾಲ್ಮೀಕಿ ಇದು SCP-TSP ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದು ಇದು ದಲಿತರಿಗೆ ಮಾಡಿದ ಅನ್ಯಾಯ. ಹಾಗಿದ್ದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸದನದಲ್ಲಿ ಸಮಾಜ ಕಲ್ಯಾಣ ಸಚಿವರು ಹೇಳಿದ್ದಾರೆ, ಇಲ್ಲೆಲ್ಲ ಗ್ಯಾರಂಟಿ ಅಂದರೆ ದಲಿತರ ಹಣವನ್ನು ದಲಿತರಿಗೆ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. SCP-STಗೆ ನಾನೇ ಪ್ರಶ್ನೆ ಮಾಡಿದಾಗ ಹೇಳಿದ್ದಾರೆ. ಬಹಳ ಸಂತೋಷ. ದಲಿತರ ದುಡ್ಡು ಬೇರೆಯವ್ರಿಗೆ ಕೊಟ್ಟಿಲ್ಲ, ನೀವು ದಲಿತರ ದುಡ್ಡನ್ನು ದಲಿತರಿಗೆ ಕೊಟ್ಟಿದ್ದೀರಿ. ನೀವು ಮೀಸಲಿಟ್ಟಿದ್ದು ದಲಿತರಿಗೆ ಕೊಡ್ಲಿಕ್ಕೇನೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸರಿ, ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ 52,000 ರೂಪಾಯಿ ಗ್ಯಾರಂಟಿಗೆ ಇಟ್ಟ ಹಣ ಎಲ್ಲೋಯ್ತು? ದಲಿತರಿಗೆ ಗ್ಯಾರಂಟಿ ಕೊಡಲ್ವಾ ನೀವು? ಈ ಹಣ ಅವ್ರಿಗೆ ಕೊಡಬೇಕು, ಕೊಟ್ಟಿದ್ದೀರಿ, ಸರಿ ಅದು. ಹಾಗಿದ್ರೆ ಗ್ಯಾರಂಟಿಗಳಿಗೆ ದಲಿತರು ಬಾಧ್ಯರಲ್ವಾ, ಯೋಗ್ಯರಲ್ವಾ, ಅವರಿಗೆ ಕೊಡಬಾರ್ದ? ಹಂಗಾರೆ 52,000 ರೂಪಾಯಿ 52,000 ಕೋಟಿ ಹಣದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂದ್ರಲ್ಲ, ದಲಿತರಿಗೆ ಯಾಕೆ ಗ್ಯಾರಂಟಿಗಳ ವಂಚನೆ ಮಾಡಿದ್ದೀರಿ? ಇದು ನಮ್ಮ ವಾದ ಆಗಿತ್ತು. ಅದಕ್ಕೆ ಇದುವರೆಗೂ ಅವರು ಉತ್ತರ ಇಲ್ಲ. 187 ಕೋಟಿ ವಾಲ್ಮೀಕಿ ಹಗರಣ. ಇಂಥ ಧೈರ್ಯಶಾಲಿ ಸರ್ಕಾರ ಇನ್ನೊಂದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಈ ರಾಜ್ಯದಲ್ಲಿ. ಎಷ್ಟು ಧೈರ್ಯ ಅಂದರೆ, ಖಜಾನೆ ಹಣವನ್ನು ನಕಲಿ ಖಾತೆಗಳನ್ನು ಮಾಡಿ ಖಾತೆಗಳಿಗೆ ವರ್ಗಾಯಿಸಿಕೊಂಡು ಹಣ ಲೂಟಿ ಮಾಡೋದಿದೆಯಲ್ಲ, ಇದಕ್ಕಿಂತ ಒಂದು ಧೈರ್ಯಶಾಲಿ ಸರ್ಕಾರ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಧೈರ್ಯಶಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂಥ ಧೈರ್ಯಶಾಲಿ ಮುಖ್ಯಮಂತ್ರಿ ಇನ್ನೊಬ್ಬರು ಈ ರಾಜ್ಯಕ್ಕೆ ಬರ್ತಾರೆ ಅನ್ನೋ ಅನುಮಾನ ಇದೆ. ನನಗೆ ಬರೋದೇ ಇಲ್ಲ, ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಧೈರ್ಯಶಾಲಿಯವರು ನೇರವಾಗಿ ಖಜಾನೆ ಹಣವನ್ನು ಯಾವ ರೀತಿ ಲೂಟಿ ಮಾಡಬೇಕು, ಅದು ಪಾಪ ಮಂಗಳೂರಿನಲ್ಲಿ ನಮ್ಮನ್ನು ದಲಿತರನ್ನು ಅಂದರೆ ಪರಿಶಿಷ್ಟ ಜಾತಿ ವರ್ಗಗಳಿಂದ ಮಂಗಳೂರು ಕಡೆಯವರು ಏನಂತಾರೆ ಗೊತ್ತಾ? ಪಾಪದವರು ಅಂತಾರೆ. ಅವ್ರ ಪ್ರಕಾರ ನಾವು ಪಾಪದವರು ಅಂತಂದರೆ ಅದೇನು ಕೆಟ್ಟ ಪದ ಅಲ್ಲ. ಅಂದರೆ ಭಾಳ ಬಡತನದಲ್ಲಿರೋರನ್ನ ಪಾಪದವರು ಅಂತಾರೆ, ಅಷ್ಟೇ, ತಪ್ಪೇನಿಲ್ಲ ಅದು. ಆದರೆ ಆ ಪಾಪದವರ ಹಣ ತಿಂದ ಈ ಸರ್ಕಾರ ಎಂಥ ಪಾಪಿ ಸರ್ಕಾರ ಇದು. ದಲಿತರು ನಂಬಿದ್ರು ಸಿದ್ದರಾಮಯ್ಯನವ್ರನ್ನ, ಕಾಂಗ್ರೆಸ್ಸನ್ನು. ಮಾತೆತ್ತಿದ್ರೆ ದಲಿತರ ಪಾರ್ಟಿ ಕಾಂಗ್ರೆಸ್ ಅಂತ ಹೇಳ್ತಿದ್ರಲ್ಲ. BJPಯನ್ನು ದಲಿತ ವಿರೋಧಿ ಅಂತ ಪಟ್ಟಿ ಕಟ್ಟಿದ್ದೆ. ಇವತ್ತು ದಲಿತರ ಇಶ್ಯೂಗಳನ್ನೇ ತಗೊಂಡು ನಾವು ಹೋರಾಟ ಮಾಡ್ತಿರೋದು. ನಾವು ಯಾರ ಪರ? ಈಗ ದಲಿತರ ಪರ. ನೀವು ಯಾರ ಪರ? ನೀವು ದಲಿತರ ಪರ ಅಂತೂ ಅಲ್ಲವೇ ಅಲ್ಲ. ಲೂಟಿ ಮಾಡಲಿಕ್ಕೆ ಅವರ ಹಣ ಬೇಕಾಗಿತ್ತು, ನಿಮಗೆ ಲೂಟಿ ಮಾಡಿದ್ದೀರಿ. ಅವರಿಗೆ ಏನೋ ಅನ್ಎಂಪ್ಲಾಯ್ಮೆಂಟ್ ಇರ್ತದೆ, ಕಾರುಗಳು ತಗೊಳ್ಳಿ 5 ಲಕ್ಷ ಕೊಡ್ತಾರೆ. ಭೂ ರೈತರಿಗೆ 15 ಲಕ್ಷ ಕೊಡ್ತಾರೆ, ಭೂಮಿ ಖರೀದಿ ಮಾಡ್ಕೊಳ್ಳಿ ಅಂತ. ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಅವ್ರಿಗೆ ನೇರ ಸಾಲ ಕೊಡ್ತಾರೆ. ಇಂಥವುಗಳನ್ನು ನೀವೇನು ಮಾಡಿದ್ರಿ? ಕಾರು, ಸಣ್ಣ ಕಾರ್ ಯಾಕೆ ತಗೋತೀರಿ? ನಾವು ಒಂದೇ ದೊಡ್ಡ ಕಾರ್ ತೊಗೊಂಬಿಡೋಣ ಅಂತೇಳಿ ಲ್ಯಾಂಬೋರ್ಗಿನಿನೇ ತೊಗೊಂಡ್ಬಿಡ್ತದೆ ಸರ್ಕಾರ. ಲ್ಯಾಂಬೋರ್ಗಿನಿ ಕಾರು. ಭೂಮಿ ನಿಮಗೆ ಯಾಕಪ್ಪ, ಸಣ್ಣ ಪುಟ್ಟ ಭೂಮಿ, 1 ಎಕರೆ, ಅರ್ಧ ಎಕರೆ, 3/4 ಎಕರೆ, ಇವೆಲ್ಲ ಬೇಡ, ನಾನೇ ತಗೊಳ್ತೀನಿ ಅಂತಂದು 200-300 ಎಕರೆ ದದ್ದಲ್ಲೇ ತಗೊಂಡ್ಬಿಟ್ರು. ನೀವು ದಲಿತರಿಗೆ ಮಾಡೋ ಅನುಕೂಲಗಳು ಅಲ್ರಿ. ಎಂಡದ ಅಂಗಡಿ, ಸಾರಾಯಿ ಅಂಗಡಿಗಳಿಗೆಲ್ಲನೂ ನಿಮ್ಮ ಅಕೌಂಟ್ಗಳಲ್ಲಿ ದುಡ್ಡು ಹಾಕ್ತೀರಿ. ವೈನ್ ಸ್ಟೋರ್ಗಳಿಗೆ ದುಡ್ಡು ಹಾಕಿ ವಾಪಸ್ ತಗೊಂಡಿದ್ದಾರೆ. ಇದಕ್ಕೆ ಚಿನ್ನದ ಅಂಗಡಿಗಳಿಗೂ ಹಾಕಿ ತಗೊಂಡಿದ್ದಾರೆ. ಎಂಥ ಸರ್ಕಾರ ಇದು? ಒಂದು ಅನಿಷ್ಟ ಸರ್ಕಾರ ಇದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದು ಮಾಡಿದ್ರು.